ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಈ ಬಾರಿ ಭಾರಿ ಕುತೂಹಲವನ್ನೇ ಕೆರಳಿಸಿದೆ. ಕನ್ನಡ ಸೀಸನ್ನು ಇಷ್ಟೊಂದು ರೋಚಕ ಘಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಭಾವಿಸಿರಲಿಲ್ಲ. ಕಾರಣ ಈ 11ನೇ ವಾರ ಭಾರಿ ವಿಶೇಷತೆಗಳಿಗೆ ಈ ಬಿಗ್ ಬಾಸ್ ಸಾಕ್ಷಿ ಆಗಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಸೀಸನ್ನ ಕುತೂಹಲಕಾರಿ ವಾರ ಈ 10ನೇ ವಾರ ಆಗಿತ್ತು. ಸಾಕಷ್ಟು ರೋಚಕ ಬೆಳವಣಿಗೆಗಳಿಗೂ ಕೂಡ ಈ 10ನೇ ವಾರ ಸಾಕ್ಷಿಯಾಗಿತ್ತು. ಈ 11ನೇ ವಾರದ ಆಟ ಹೇಗಿರುತ್ತೆ ಅನ್ನೋದು ಬಹುಶಃ ಯಾರಿಗೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಬಿಗ್ ಬಾಸ್ ಸೀಸನ್ 11 ದಿನಕ್ಕೆ ಇಷ್ಟು ಕುತೂಹಲ ಮೂಡಿಸ್ತಿರುವಂಥ ಸಂದರ್ಭದಲ್ಲಿ ಈಗ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಪ್ರತಿ ವಾರದಂತೆ ಈ ವಾರವೂ ಕೂಡ ಇದೆ. ಈ ವಾರ ಒಂದು ಕಡೆ ವೋಟಿಂಗ್ ಲೈನ್ ಓಪನ್ ಇಲ್ಲ, ಮತ್ತೊಂದು ಕಡೆ ನಾಮಿನೇಷನ್ಗಳನ್ನು ಮಾಡಲಾಗಿದೆ. ಒಬ್ಬರಾದ್ಮೇಲೆ ಒಬ್ಬರನ್ನ ಸುದೀಪ್ ಸೇವ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿದ್ದಾರೆ. ಹಾಗಾದರೆ ಹೇಗಿರುತ್ತೆ ಈ ವಾರದ ಆಟ? ಯಾರನ್ನ ಈ ಬಾರಿ ಸುದೀಪ್ ಅವರು ಹೊರಗಡೆ ಕಳಿಸ್ತಾರೆ, ಅಥವಾ ಸೀಕ್ರೆಟ್ ರೂಮ್ಗೆ ಏನಾದರೂ ಕಳಿಸ್ತಾರಾ, ಅಥವಾ ಎಲಿಮಿನೇಷನ್ ಮಾಡದೆ ಒಂದು ರೀತಿಯಲ್ಲಿ ಫ್ರೀಯಾಗಿ ಬಿಟ್ಟುಬಿಡ್ತಾರೆ ಈ ವಾರ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶನಿವಾರದ ಎಪಿಸೋಡನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ. ಶನಿವಾರದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಈ ಬಾರಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಬಟ್ಟೆ ಗರಂ ಆಗಿದ್ರು. ಆರಂಭದಲ್ಲೇ ಈ ಕೆಲವು ವಿಚಾರಗಳನ್ನು ಎತ್ಕೊಂಡು ಗಂಭೀರವಾದಂಥ ಚರ್ಚೆಗೆ ನಾಂದಿ ಹಾಡಿದರು. ಅದರಲ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಅತಿರೇಕದ ಮಾತುಗಳನ್ನೇ ಆಡಿದರು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಇಷ್ಟೆಲ್ಲ ಬಿಲ್ಡಪ್ ಕೊಡುವಂಥದ್ದು, ಇಷ್ಟೆಲ್ಲ ಆಕ್ರೋಶವನ್ನು ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಮೊದಲದು. ಎರಡನೇದು, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊಳ್ತೀರಾ ಅನ್ನುವಂತಹ ಅಭಿಪ್ರಾಯವು ಕೂಡ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ಶೋಭಾ ಶೆಟ್ಟಿ ಹೋಗಿರೋದು ಮತ್ತು ಶಿಶಿರ್ ಐಶ್ವರ್ಯ ಸೇವ್ ಆಗಿರೋದು ಇದೆಲ್ಲದೂ ಕೂಡ ಸೆಟ್ಟಿಂಗ್ ಅನ್ನೋ ರೀತಿಯಲ್ಲಿ ಅನುಮಾನದ ದೃಷ್ಟಿಯಲ್ಲಿ ತ್ರಿವಿಕ್ರಮ್ ನೋಡಿದ್ರು. ಇದನ್ನು ಸುದೀಪ್ ಸಿಕ್ಕಾಬಟ್ಟೆ ಕಾರವಾಗಿ ತೆಗೆದುಕೊಂಡಿದ್ರು. ಜೊತೆಗೆ ಬಿಗ್ ಬಾಸ್ ಅಲ್ಲ ಶೋಭಾ ಶೆಟ್ಟಿಯನ್ನು ಹೊರಗಡೆ ಕಳಿಸಿರೋದು ನಾನು ಅನ್ನೋ ರೀತಿಯಲ್ಲಿ ಕಿಚ್ಚನ ಪಂಚಾಯಿತಿಯನ್ನು ಶುರು ಮಾಡಿ ಇಲ್ಲಿ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದರು ಮತ್ತು ಕೆಂಡಾಮಂಡಲಾಗಿದ್ದರು. ಇದೆಲ್ಲದೂ ಕೂಡ ಒಂದು ಕಡೆ ಆದರೆ ಭಾನುವಾರ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಪ್ರತಿ ವಾರದಂತೆ ಈ ವಾರನೂ ಕೂಡ ಇದೆ. ಈ ವಾರ ದೊಡ್ಡ ಮನೆಯನ್ನು ತೊರೆಯೋದಕ್ಕೆ ಭವ್ಯ, ಮೋಕ್ಷಿತಾ, ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ, ರಜತ್, ಮಂಜು ಹಾಗೂ ಗೌತಮಿ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 8 ಜನ ನಾಮಿನೇಟ್ ಆಗಿದ್ದಾರೆ. ಶನಿವಾರದ ಎಪಿಸೋಡ್ನಲ್ಲಿ ರಜತ್ ಹಾಗೂ ಗೌತಮಿ ಸೇಫ್ ಆಗಿದ್ದಾರೆ. ಅಲ್ಲಿಗೆ ಗೌತಮಿಯ ಕುರ್ಚಿ ಸೇಫ್ ಆದಂತಾಗಿದೆ. ಕ್ಯಾಪ್ಟನ್ಶಿಪ್ ಕೂಡ ಮುಂದುವರೆದಿದೆ. ಇನ್ನು ರಜತ್ ಕೂಡ ಸೇವ್ ಆಗಿರೋದ್ರಿಂದ ಸಹಜವಾಗಿ ಇಬ್ಬರಿಗೂ ಕೂಡ ಇನ್ನಿಲ್ಲದ ಖುಷಿ ಇದೆ. ಇಲ್ಲಿರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಯಾರ ಜರ್ನಿ ಈ ವಾರ ಮುಗಿಯುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಉಳಿದಿರುವಂಥ ಕುತೂಹಲ. ಭವ್ಯ, ಮೋಕ್ಷಿತಾ, ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ, ಮಂಜು ಇಷ್ಟು ಜನರಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಇನ್ನು ಈ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳು, ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಿದ್ದಾವೆ. ಅದನ್ನು ಕೂಡ ನೋಡೋದಕ್ಕಿಂತ ಮುಂಚೆ ಈ ವಾರದ ಆಟ ಮತ್ತು ಈ ವಾರದ ಪ್ರಕ್ರಿಯೆಗಳನ್ನು ನೋಡ್ತಾ ಹೋಗೋದಾದರೆ, ಈ ವಾರ ಕಳಪೆ ಆಗಿರುವಂಥ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದು ಸರಿಯಾಗಿ ಇದೆ. ಅದನ್ನು ಸುದೀಪ್ ಕೂಡ ಒಪ್ಕೊಂಡ್ರು. ನೀವು ಮಾತನಾಡಿದ್ದು ಕರೆಕ್ಟ್ ಇದೆ, ಬಟ್ ಮಾತನಾಡಿದಂಥ ರೀತಿ ಸರಿ ಇಲ್ಲ ಅಂತೇಳಿ ಕಿರ್ಚೋದು, ಕೂಗಾಡೋದು ಮತ್ತು ಸಿಕ್ಕಾಬಟ್ಟೆ ಇರಿಟೇಷನ್ ಮಾಡೋದಿದೆಯಲ್ಲ, ಇದು ಸಿಕ್ಕಾಬಟ್ಟೆ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡುತ್ತೆ. ಆನಂತರ ಯಾರೇ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕೂಲ್ ಆ್ಯಂಡ್ ಕಾಮ್ ಆಗಿ ಯಾವುದೇ ವಿಚಾರವನ್ನು ಮಂಡಿಸಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವಂತಹ ಸೌಜನ್ಯತೆಯನ್ನು ಎದುರುಗಡೆ ಇರುವಂಥ ಪಾರ್ಟಿಗಳು ತೋರಿಸ್ತಾರೆ. ಈಗ ಗೌತಮಿಯನ್ನು ಹೊಗಳೋದು ಅಂತಲ್ಲ, ಗೌತಮಿ ಮಾತನಾಡುವಂಥ ಶೈಲಿ ಎಲ್ರಿಗೂ ಕೂಡ ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕೂಲ್ ಆ್ಯಂಡ್ ಕಾಮ್ ಆಗಿ ಮಾತನಾಡ್ತಾರೆ, ನಗ್ತಾನೆ ಹೇಳುವಂಥ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ ಗೌತಮಿ ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾರೆ. ಒಂದಷ್ಟು ಜನರಿಗೆ ಇಷ್ಟ ಆಗದೇ ಇರ್ಬೋದು, ಬಟ್ ಅದು ಬೇರೆ ವಿಚಾರ. ಬಟ್ ಈ ರೀತಿ ಹೇಳೋದ್ರಿಂದ ಒಂದು ವಿಚಾರ ಕನ್ವೆ ಆಗೋದು ತುಂಬ ನೀಟಾಗಿ ಕನ್ವೆ ಆಗ್ತದೆ. ದುಡುಕಿನ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದು ತಪ್ಪುತ್ತೆ ಅನ್ನುವಂಥದ್ದು ಯಾರು ಈ ಚೈತ್ರ ಕುಂದಾಪುರ ಮಾಡುವಂಥ ತಪ್ಪು. ಇನ್ನುಳಿದಂತೆ ಮೋಕ್ಷಿತಾ ಈ ವಾರ ಸಿಕ್ಕಾಬಟ್ಟೆ ತಪ್ಪು ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಸಿಕ್ಕಂಥ ಅವಕಾಶವನ್ನು ಕೈ ಚೆಲ್ಲೋದ್ರ ಮೂಲಕ ಬಿಗ್ ಬಾಸ್ ಆಟವನ್ನು ಇನ್ನೂ ಕೂಡ ಮೋಕ್ಷಿತಾ ಅರ್ಥ ಮಾಡ್ಕೊಂಡಿಲ್ಲ. ಸೊ ದಟ್ ಮೋಕ್ಷಿತಾ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋದು ಕೆಲವರ ಪ್ರಶ್ನೆ. ಅದು ಬಿಟ್ಟರೆ ಭವ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಆಟದ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದಾರೆ. ಜೊತೆಗೆ ಬೆರೆಯುವಂತಹ ರೀತಿಯನ್ನು ಕೂಡ ಬದಲಾಯಿಸ್ಕೊಂಡಿದ್ದಾರೆ. ಹೆಚ್ಚು ಜನರ ಜೊತೆಗೆ ಈ ವಾರ ಬೆರೆತಿದ್ದಾರೆ. ಹಾಗಾಗಿ ಭವ್ಯ ಈ ವಾರ ಸೇವ್ ಆಗಬಹುದು ಅಂತೇಳಿ ಕೆಲವರ ಅಭಿಪ್ರಾಯ. ಇನ್ನು ಗೋಲ್ಡ್ ಸುರೇಶ್, ಐಶ್ವರ್ಯ ಕಳೆದ ಬಾರಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು, ಬಟ್ ಫಾರ್ಚುನೇಟ್ಲಿ ಅವರು ಉಳ್ಕೊಂಡ್ರು. ಇದೇ ಶೋಭಾ ಶೆಟ್ಟಿಯ ಕಾರಣಕ್ಕೋಸ್ಕರ ಐಶ್ವರ್ಯ ಉಳ್ಕೊಂಡ್ರು.
ಇದರ ಜೊತೆಗೆ ಗೋಲ್ಡ್ ಸುರೇಶ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಬಟ್ ಇಲ್ಲ, ಸದ್ಯಕ್ಕಂತೂ ಗೋಲ್ಡ್ ಸುರೇಶ್ ಐಶ್ವರ್ಯ ಇಬ್ಬರು ಕೂಡ ಸೇಫ್ ಆಗಿದ್ದಾರೆ ಅನ್ನೋಂಥ ಮಾತುಗಳು ಈಗ ಸದ್ಯಕ್ಕೆ ಬರ್ತಿದ್ದಾವೆ. ಇನ್ನು ಸ್ಟ್ರಾಂಗ್ ಸ್ಪರ್ಧೆಯಾಗಿರುವಂಥ ಮಂಜು ಕೂಡ ಒನ್ ಆಫ್ ದಿ ಫೈನಲಿಸ್ಟ್ ಅನ್ನೋ ರೀತಿಯಲ್ಲಿದೆ. ಬಟ್ ತುಂಬ ನೆಗೆಟಿವ್ಸ್ ಇದೆ ಮಂಜುಗೆ. ಕಳೆದ ವಾರವಂತೂ ಮಂಜು ಮೇಲೆ ಇಡೀ ಮನೆ ತಿರುಗಿ ಬಿದ್ದಿತ್ತು. ನಾಮಿನೇಷನ್ನಲ್ಲಿ ಬಹುತೇಕ ಮಂಜು ಹೆಸರು ಕೇಳಿ ಬಂದಿತ್ತು. ಹಾಗಾಗಿ ಮಂಜುನೇನಾದರೂ ಹೊರಗಡೆ ಕಳಿಸ್ಬಿಡ್ತಾರಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ಏನಾಯಿತು ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ? ಈ ವಾರ ಮೊದಲಿಗೆ ಎಲಿಮಿನೇಷನ್ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ಹಿಂದೆ ಕೂಡ ಕೆಲ ವೀಕೆಂಡ್ಗಳಲ್ಲಿ ಎಲಿಮಿನೇಷನ್ ಇರಲಿಲ್ಲ. ಅದೇ ರೀತಿ ಈ ವಾರದಲ್ಲೂ ಕೂಡ ಎಲಿಮಿನೇಷನ್ ಇರೋದಿಲ್ಲ. ಅದೇ ಕಾರಣಕ್ಕೋಸ್ಕರ ವೋಟಿಂಗ್ ಲೈನ್ಸ್ಗಳು ಓಪನ್ ಇಲ್ಲ ಅನ್ನೋದು ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ವೋಟಿಂಗ್ ಲೈನ್ ಓಪನ್ ಇದ್ದರೆ ಆ ವಾರ ಎಲಿಮಿನೇಷನ್ ಇರುತ್ತೆ ಅನ್ನೋದು ಕನ್ಫರ್ಮು. ಬಟ್ ಈ ವಾರ ವೋಟಿಂಗ್ ಲೈನ್ ಓಪನ್ ಇಲ್ಲ, ಸೊ ದಟ್ ಎಲಿಮಿನೇಷನ್ ಇಲ್ಲ. ಈ ವಾರ ಅಂಥದ್ದೇ ಒಂದು ಟ್ವಿಸ್ಟ್ ಕೂಡ ಕೊಡೋದಕ್ಕೆ ಬಿಗ್ ಬಾಸ್ ತೀರ್ಮಾನವನ್ನು ಮಾಡಿದ್ದಾರೆ. ಎಲಿಮಿನೇಷನ್ ಬದಲು ಒಬ್ಬರನ್ನ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಒಂದು ವಿಚಾರ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಸೀಸನ್ಗಳಿಂದ ಈ ಸೀಕ್ರೆಟ್ ರೂಮ್ ಅನ್ನೋದು ಇರಲಿಲ್ಲ. ಒಂದು 4-5 ಸೀಸನ್ಗಳಲ್ಲಿ ಸೀಕ್ರೆಟ್ ರೂಮ್ ಅನ್ನೋದು ಬಹುಶಃ ಕಾನ್ಸೆಪ್ಟ್ ಮರ್ತೋಗಿದ್ರು. ಈಗ ಮತ್ತೆ ಈ ಸೀಕ್ರೆಟ್ ರೂಮ್ ಅನ್ನೋಂಥ ಕಾನ್ಸೆಪ್ಟನ್ನು ತರುವಂಥ ಚಾನ್ಸಸ್ ಇದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಅಂಥದ್ದೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಯಾಕೆ ಅಂತೇಳಿ ಹೇಳಿದರೆ ಶನಿವಾರದ ಎಪಿಸೋಡ್ ಶೂಟಿಂಗ್ ಆಗಿರೋದು ಲೇಟ್ ಆಗಿದೆ. ಸೊ ದಟ್ ಭಾನುವಾರದ ಎಪಿಸೋಡ್ ಕೂಡ ಲೇಟ್ ಆಗಿದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಒಬ್ಬರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿ ಟ್ವಿಸ್ಟ್ ಕೊಡೋದಕ್ಕೆ ಬಿಗ್ ಬಾಸ್ ತೀರ್ಮಾನವನ್ನು ಮಾಡಿದ್ದಾರೆ. ಎಲಿಮಿನೇಷನ್ ಬದಲು ಒಬ್ಬರನ್ನ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಒಂದು ಚರ್ಚೆ ಕೂಡ ನಡೀತಿದೆ ಅನ್ನೋದು ಗೊತ್ತಾಗಿದೆ. ಈವರೆಗೆ ಯಮುನಾ, ಹಂಸ, ಮಾನಸ, ಅನುಷಾ, ಧರ್ಮ ಸೇರಿ ಬಿಗ್ ಬಾಸ್ ಮನೆಯಿಂದ 5 ಜನ ಎಲಿಮಿನೇಟ್ ಆಗಿ ಹೊರ ಹೋಗಿದ್ರೆ ಲಾಯರ್ ಜಗದೀಶು ಮತ್ತು ರಂಜಿತ್ ಶಿಕ್ಷೆಯನ್ನು ಅನುಭವಿಸಿ ಮನೆಯನ್ನು ತೊರೆಯುವಂತಾಯಿತು. ಇನ್ನು ಶೋಭಾ ಶೆಟ್ಟಿ ಕಳೆದ ವಾರ ಹೋಗಿರೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ. ಹೀಗಿರುವಾಗ ಹನುಮಂತ, ರಜತ್, ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿನ ಪಡೆದಿದ್ದರು. ಅದರಲ್ಲಿ ಶೋಭಾ ತಾವಾಗಿಯೇ ಮನೆಯಿಂದ ಹೊರಗಡೆ ಹೋದರೆ ಈ ವೀಕೆಂಡ್ನಲ್ಲಿ ಬಿಗ್ ಬಾಸ್ ವೋಟಿಂಗ್ ಲೈನು ಆಫ್ ಇರೋದ್ರಿಂದ, ಓಪನ್ ಇಲ್ಲದೆ ಇರೋದ್ರಿಂದ ಗುರುವಾರ ರಾತ್ರಿಯೇ ವೋಟಿಂಗ್ ಲೈನ್ಸು ತೆರಿಬೇಕಾಗಿತ್ತು. ಈ ವಾರ ತೆರೆದಿರಲಿಲ್ಲ. ಹೀಗಾಗಿ ಈ ಸೀಕ್ರೆಟ್ ರೂಮ್ಗೆ ಯಾರನ್ನು ಕಳಿಸ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಇದೆ. ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳು ಅಥವಾ ಆ ರೀತಿಯಾದಂಥ ಒಂದು ಸುದ್ದಿ ಹೊರಗಡೆ ಬಂದಿದೆ. ಚೈತ್ರ ಕುಂದಾಪುರನ ಈ ಸೀಕ್ರೆಟ್ ರೂಮ್ಗೆ ಕಳಿಸೋದ್ರ ಮೂಲಕ ದೊಡ್ಡ ಶಾಕನ್ನೇ ಚೈತ್ರ ಕುಂದಾಪುರಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದಿದೆ, ಈ ಬಿಗ್ ಬಾಸ್ ರೂಮ್ನಲ್ಲಿ ಅಥವಾ ಬಿಗ್ ಬಾಸ್ನಲ್ಲಿ ಈ ಸೀಕ್ರೆಟ್ ರೂಮ್ಗೆ ಕಳಿಸುವಂಥದ್ದು ಅನ್ನುವಂಥ ಪ್ರಕ್ರಿಯೆ ಇರುತ್ತಲ್ಲ, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ಹೇಗಿರ್ತಾರೆ ಏನು ಅನ್ನೋದು ಗೊತ್ತಾಗಿಲ್ಲ. ಬಟ್ ಬಿಗ್ ಬಾಸ್ ಮನೆಯ ಉಳಿದಂಥ ಸದಸ್ಯರು ಹೇಗಿರ್ತಾರೆ ಅನ್ನೋದು ಆ ಸೀಕ್ರೆಟ್ ರೂಮ್ನಲ್ಲಿರೋರಿಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಅಲ್ಲೊಂದು ಟಿ ವಿ ಇರುತ್ತೆ. ಆ ಟಿ ವಿ ಮೂಲಕ ಕಂಪ್ಲೀಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ದಟ್ಟು ಇದು ಕಂಪ್ಲೀಟ್ ಅಪ್ಡೇಟ್ಸನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಯಾರಿಗೆ? ಆ ಸೀಕ್ರೆಟ್ ರೂಮ್ನಲ್ಲಿರುವಂಥ ಸ್ಪರ್ಧಿಗೆ. ಆ ಮೂಲಕ ಬಿಗ್ ಬಾಸ್ ಮನೆಯ ಅಪ್ಡೇಟ್ಸನ್ನು ಪಡಿತಾ ಇರ್ತಾರೆ. ಬಟ್ ಇವರು ಸೀಕ್ರೆಟ್ ರೂಮ್ನಲ್ಲಿರೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಉಳಿದವ್ರಿಗೆ ಗೊತ್ತಿರೋದಿಲ್ಲ. ನಂತರ ವಾಪಸ್ ಒಂದು ವಾರಕ್ಕೆ ನಂತರ ವಾಪಸ್ ಆಗ್ತಾರೆ. ಆಗ ಏನಾಗುತ್ತೆ ಅನ್ನೋದು ಅಲ್ಲಿರುವಂತಹ ಪ್ರಶ್ನೆ. ಈಗ ಚೈತ್ರ ಕುಂದಾಪುರ ಯಾಕೆ ಸೀಕ್ರೆಟ್ ರೂಮ್ಗೆ ಹೋಗ್ಬೋದು ಅಂತೇಳಿ ಕೇಳಿದ್ರೆ, ಈ ವಾರ ಸಿಕ್ಕಾಬಟ್ಟೆ ಒಂದು ರೀತಿಯಲ್ಲಿ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಚೈತ್ರ ಕುಂದಾಪುರ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೂ ಕೂಡ ಅಸಾಧ್ಯ. ಹಾಗಾಗಿ ಈ ಮೂಲಕ ಸೀಕ್ರೆಟ್ ರೂಮ್ಗೆ ಕಳಿಸೋದ್ರ ಮೂಲಕ ಅವರನ್ನು ಕೂಲ್ ಆ್ಯಂಡ್ ಕಾಮ್ ಮಾಡೋವಂಥದ್ದು ಒಂದು ಸ್ಟ್ರಾಟಜಿ ಇರ್ಬೋದು. ಮತ್ತು ಈಗಾಗಲೇ ಸಾಕಷ್ಟು ಪಾಪ್ಯುಲಾರಿಟಿನೂ ಕೂಡ ಆಕೆ ಗಿಟ್ಟಿಸ್ಕೊಂಡಿದ್ದಾಳೆ ಬೇರೆ ಬೇರೆ ಕಾರಣಕ್ಕೆ. ಅದು ಒಳ್ಳೆ ಕಾರಣಕ್ಕೋ ಕೆಟ್ಟ ಕಾರಣಕ್ಕೋ ನಿಮಗೆ ಗೊತ್ತಿದೆ. ಹಾಗಾಗಿ ಆಕೆಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ, ಬಿಗ್ ಬಾಸ್ ಟೀಮ್ಗೆ ಇಷ್ಟ ಇಲ್ಲ. ಸೊ ದಟ್ ಏನು ಮಾಡ್ತಿದ್ದಾರೆ, ಒಂದು ಐಡಿಯಾವನ್ನು ಮಾಡಿದ್ದಾರೆ, ಸೀಕ್ರೆಟ್ ರೂಮ್ಗೆ ಹಾಕ್ಬಿಡೋಣ, ಆಮೇಲೆ ನೋಡೋಣ ಉಳಿದಿತ್ತು ಅಂತ ಹೇಳ್ಬಿಟ್ಟು. ಆ ಕಾರಣದಿಂದ ಚೈತ್ರ ಈಗ ಸದ್ಯಕ್ಕೆ ಸೀಕ್ರೆಟ್ ರೂಮ್ನಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗಿದೆ. ಸೀಕ್ರೆಟ್ ರೂಮಿಂದ ನಂತರ ಏನು ಡೆವಲಪ್ಮೆಂಟ್ಗಳು ನಡೆಯುತ್ತೆ ಅದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಅದನ್ನು ಮಾತ್ರ ನಾವು ಕಾದು ನೋಡಲೇಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.